Hi everyone, welcome back to our YouTube channel. So ಇವತ್ತಿನ ವಿಡಿಯೋ ಇಸ್ ಅಬೌಟ್ ಮೀಶೋ ಹಾಲ್. ಸೊ ಈ ವಿಡಿಯೋನ ನಾನು ಆ್ಯಕ್ಚುಲಿ ತುಂಬ ಟೈಮಿಂದ ಮಾಡಬೇಕಂತ ಅನ್ಕೋತಿದ್ದೆ. ಸೊ ಇವತ್ತು ಟೈಮ್ ಕೂಡ ಬಂದಿದೆ ವಿಡಿಯೋ ಮಾಡೋಕ್ಕೆ. ಸೊ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ ಏನೇನು ತರಿಸಿದ್ದೀನಿ ಅಂತ. ಆ್ಯಂಡ್ ಪ್ರತಿಯೊಂದು ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ನಿಮಗೆ ಹೆಲ್ಪ್ ಆಗ್ಬೋದು. ಸೊ ಫಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ವೇಯಿಂಗ್ ಮಷಿನ್ ತರಿಸಿದ್ದೆ. ಇದು ಸೊ ಹಿಂಗೆ ಕಾಣುತ್ತೆ. ತುಂಬ ಚೆನ್ನಾಗಿದೆ ಇದು. ನಾನು ಅಂದ್ಕೊಂಡೆ ಎಲೆಕ್ಟ್ರಾನಿಕ್ ವಸ್ತು ಹೇಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಇದು ನೋಡಿದ್ಮೇಲೆ ಐ ಆಮ್ ಹ್ಯಾಪಿ. ಸೊ ಇದು ಶೆಲ್ಲಲ್ಲಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು. ಆ್ಯಂಡ್ ಇದನ್ನು ಚಾರ್ಜಿಗೆ ಹಾಕಿಡೋಕ್ಕೆ ಒಂದು ವಯರ್ ಕೂಡ ಕೊಟ್ಟಿದ್ದಾರೆ, ಸೊ ದಟ್ ಚಾರ್ಜ್ ಕೂಡ ಮಾಡ್ಬೋದು. ಆ್ಯಂಡ್ ಇಲ್ಲಿ ಒಂದು ಹೋಲ್ ಕೂಡ ಕೊಟ್ಟಿದ್ದಾರೆ, ಈ ಥರ ಸಿಗಿಸ್ಬೋದು ನಾವು. ನೆಕ್ಸ್ಟ್ ಬಂದುಬಿಟ್ಟು ಸೂಪ್ ಬೌಲ್ ತರಿಸಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಸೊ ಇದೇ ತರಿಸಿರೋದು. ಆ್ಯಕ್ಚುಲಿ ಇದು ಸೈಜ್ ನನಗಷ್ಟು ಓಕೆ ಅನಿಸಿಲ್ಲ, ಬಿಕಾಸ್ ತುಂಬಾ ಒಂಥರ ಚಿಕ್ಕ ಸೈಜ್ ಆಗಿಬಿಡ್ತು. ಬಟ್ ದಟ್ಸ್ ಓಕೆ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಕಿಚನಲ್ಲಿದೆ, ನಾನು ಅದನ್ನು ಈಗ ಯೂಸ್ ಮಾಡ್ತಿರೋದ್ರಿಂದ ಅದಲ್ಲೇ ಇಟ್ಟಿದ್ದೀನಿ. ಇದ್ರದ್ದು ಪ್ರೈಸ್ ಹೇಳಿಲ್ಲಲ್ಲ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 304 ಇದೆ. ಈಗಲೂ ಅಷ್ಟೇ ಇದೆ, ನಾನು ತರಿಸುವಾಗಲೂ ಅಷ್ಟೇ ಇತ್ತು. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಬೋದು. ಇದು ರೇಟಿಂಗ್ ಮಾಡೋದಾದರೆ ನಾನು ಇದಕ್ಕೆ 10ಗೆ ಒಂದು 8.5 ಕೊಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಸೂಪ್ ಬೌಲ್ ಹೇಳಿದ್ನಲ್ಲ, ಸೊ ಅದ್ರ ಪ್ರೈಸ್ ಬಂದುಬಿಟ್ಟು ಇವಾಗ ಕರೆಂಟ್ ಪ್ರೈಸ್ ಬಂದುಬಿಟ್ಟು 263 ಇದೆ. ನಾನು ತರಿಸುವಾಗ 282 ಇತ್ತು. ಸೊ ನೀವು ಚೆಕ್ ಮಾಡ್ಕೋಬೋದು ಡಿಸ್ಕ್ರಿಪ್ಷನಲ್ಲಿ. ಸೊ ಅದ್ರ ರೇಟಿಂಗ್ ಬಂದುಬಿಟ್ಟು 10/8 ಕೊಡ್ತೀನಿ. ಸೊ ನೆಕ್ಸ್ಟು ಬ್ರಾಸ್ ಟಿಪ್ಸ್ ತರಿಸಿದ್ದೆ. ಅದು ಆ್ಯಕ್ಚುಲಿ ಟ್ರಾನ್ಸ್ಪರೆಂಟ್ ಇದೆ. ಈ ಥರ ಪ್ಯಾಕಲ್ಲಿ 3 ಪ್ಯಾಕ್ಸ್ ಕೊಟ್ಟಿದ್ರು. ಸೊ ಒಂದು ಈ ಥರ ನಾನು ಇದನ್ನು ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಕೆಳಗಡೆ ಈ ಥರ. ಇದ್ರ ಪ್ರೈಸ್ ಇದು ನಾನು ತರಿಸುವಾಗ 76 ಇತ್ತು, ಈಗ 65 ಆಗಿದೆ. ಸ್ಲೀವ್ಲೆಸ್ ಟ್ಯಾಂಕ್ ಟಾಪ್ಸ್ ಎಲ್ಲ ಹಾಕಿದಾಗ ಟ್ರಾನ್ಸ್ಪರೆಂಟ್ ಸ್ಟ್ರೈಪ್ಸ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದನ್ನು ತರಿಸಿದ್ದು. ಸೊ ನೆಕ್ಸ್ಟ್ ಬಂದುಬಿಟ್ಟು 4 ಪೀಸ್ ಬ್ರಾ ತರಿಸಿದ್ದೆ. ಒಂದು ನನ್ನ ವಾಶಲ್ಲಿದೆ. ಸೊ ಅದು ಬಂದುಬಿಟ್ಟು ಡಾರ್ಕ್ ಬ್ಲೂ ಇದೆ. ಮೆಟೀರಿಯಲ್ ನಾನು ಮೀಶೋದಲ್ಲಿ ಇಷ್ಟು ಚೆನ್ನಾಗಿ ಬರುತ್ತಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಇದ್ರದ್ದು. ಸೊ ನಾನು ಯಾಕೆ ಇದನ್ನು ತರಿಸಿದ್ದು ಅಂದರೆ, ಈ ಥರ ಓಪನ್ ಮಾಡ್ಬೋದು. ಇಲ್ಲಿ ಟ್ರಾನ್ಸ್ಪರೆಂಟ್ ಸ್ಟ್ರೈಪ್ಸ್ ತರಿಸಿದ್ನಲ್ಲ, ಸೊ ಇದನ್ನು ಹಾಕಿ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಇದನ್ನು ತರಿಸಿದ್ದು. ಸೊ ಬ್ಲ್ಯಾಕ್ನ ನಾನು ಬಿಸಿಲಿಗೆ ಪ್ರಿಫರ್ ಮಾಡಲ್ಲ, ಬಿಕಾಸ್ ನಾನು ಕೇಳ್ದಂಗೆ ಬ್ರೆಸ್ಟ್ ಕ್ಯಾನ್ಸರ್ಸ್ ಎಲ್ಲ ಬರೋ ಚಾನ್ಸಸ್ ಇದೆ ಅಂತ ನಾನು ಎಲ್ಲೋ ಕೇಳಿದ್ದೆ. ಸೊ ಹಾಗಾಗಿ ಇದ್ರ ಬ್ರಾಸ್ ಟಿಪ್ಸ್ ರೇಟಿಂಗ್ ಹೇಳಿಲ್ಲಲ್ಲ, 10/8 ಕೊಡ್ಬೋದು. ಯಾಕಪ್ಪ 8 ಅಂದರೆ, ಅದು ಹಾಕಿದಾಗ ಅದ್ರದ್ದು ಏನದು ಕೆಳಗಡೆ ಇದೆಯಲ್ಲ ಈ ಥರ ಹೋಲ್ಡ್ ಮಾಡೋಕ್ಕೆ, ಅದು ಒಂದು ಸ್ವಲ್ಪ ಚುಚ್ಚುತ್ತೆ, ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಸೊ ಹಾಗಾಗಿ 10/8 ಕೊಡ್ತೀನಿ. ಬ್ರಾಸಿಗೆ 10/9 ಕೊಡ್ತೀನಿ. ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿದೆ ಅದ್ರದ್ದು. ಸೊ ಹಾಗಾಗಿ ಬ್ರಾದು ಪ್ರೈಸ್ ನಾನು ಕೊಡುವಾಗ 303 ಇತ್ತು, ಇವಾಗ 281 ಆಗಿದೆ. ನೆಕ್ಸ್ಟು ಇದು ಸ್ಲಿಪ್ಪರ್ಸ್. ಇದು ಆ್ಯಕ್ಚುಲಿ ನಾನು ರಿಯಲ್ ಇಮೇಜಲ್ಲಿ ನೋಡಿದಾಗ ಈ ಮೆಟೀರಿಯಲ್ ಏನಿದೆಯಲ್ಲ, ಇದು ಸಿಲ್ಕ್ ಬಟ್ಟೆ ಮೆಟೀರಿಯಲ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿದರು ಈ ಡಿಸೈನಿಗೆ. ಬಟ್ ನನಗೆ ಈ ಥರ ಒಂಥರ ಇದು ಹೆಂಗಂದರೆ, ಕೊಳೆನಾರು ಕೂತ್ರೆ ವಾಶ್ ಮಾಡಿದ್ರೆ ಹೋಗುತ್ತೆ, ಆ ಥರ ಇತ್ತು. ಅದೇನಾದರೂ ಸ್ಟೇನ್ ಎಲ್ಲ ಕೂತ್ರೆ ಅದು ಹಾಗೆ ಕೂತ್ಬಿಡುತ್ತೆ, ಉಳ್ಕೊಂಡ್ಬಿಡುತ್ತೆ. ಏನೇ ಕೊಳೆ ಕೂತ್ರು ವಾಶ್ ಮಾಡಿದ್ರೆ ಇದು ಹೋಗುತ್ತೆ. ನನ್ನ ಸೈಜ್ ಬಂದುಬಿಟ್ಟು ಇದು 8. ಸೊ ಇದ್ರ ಪ್ರೈಸ್ ನಾನು ಕೊಟ್ಟಿದ್ದು 180ಗೆ. ಸೊ ಇವಾಗ ಇದ್ರ ಪ್ರೈಸ್ 167 ಆಗಿದೆ. ಸೊ ಇದು ನಾನು 10/9 ಕೊಡ್ತೀನಿ. 10/9 ಚೆನ್ನಾಗಿದೆ ಇದು ಕೂಡ. ನೆಕ್ಸ್ಟ್ ಬಂದುಬಿಟ್ಟು ಇದು ಟಾಪು, ಟ್ಯಾಂಕ್ ಟಾಪ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಆ್ಯಕ್ಚುಲಿ ಈ ಥರ ಕ್ರಾಪ್ ಟಾಪ್ ಥರ ಬರುತ್ತೆ, ಟ್ರಾನ್ಸ್ಪರೆಂಟ್ ಇದೆ.
ಇಲ್ಲಿಂದ ಇಷ್ಟು ಟ್ರಾನ್ಸ್ಪರೆಂಟ್ ಇದೆ ಆ್ಯಂಡ್ ಕೈಗೂ ಟ್ರಾನ್ಸ್ಪರೆಂಟ್ ಬರುತ್ತೆ. ಲಾಂಗ್ ಸ್ಲೀವ್ಸ್ ಇದೆ ಮತ್ತು ಇದು ಸಪ್ರೇಟಾಗಿ ಏನಿಲ್ಲ, ಅಟ್ಯಾಚ್ಡ್ ಆಗಿರೋದು. ಸೊ ಇದು ಚೆನ್ನಾಗಿ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಜಿಮ್ ವೇರಿಗೆ ಹಾಕ್ಬೋದು. ಸೊ ನಾನು ಹಿಂಗೆ ಕ್ಯಾಶುಯಲ್ ಆಚೆ ಎಲ್ಲ ಹೋಗುವಾಗ ಹಾಕೋಣ ಅಂತ ತೊಗೊಂಡೆ. ತರಿಸಿರೋದ್ರಲ್ಲಿ ಇದು ನಂದು ಫಸ್ಟ್ ಫೇವ್ರೆಟ್ ಒನ್ನು. ಸೊ ಇದು 10 on 10 ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಪ್ರೈಸ್ ಬಂದುಬಿಟ್ಟು ನಾನು ಕೊಟ್ಟಾಗ 301 ಇತ್ತು, ಈಗ 309 ಆಗಿದೆ. ಸೊ 10 on 10 ಇದು ನನಗೆ ತುಂಬ ಫೇವ್ರೆಟ್ ಪ್ರಾಡಕ್ಟ್. ನಾನು ತರಿಸಿರೋದ್ರಲ್ಲಿ ದಿಸ್ ಇಸ್ ಮೈ ಫೇವ್ರೆಟ್. ಬಂದುಬಿಟ್ಟು ಹೈನೆಕ್ ಲಾಂಗ್ ಟಾಪ್. ಇದು ಫುಲ್ ಇಲ್ಲಿ ತನಕ ಈ ಪ್ಯಾಟ್ರನ್ ಏನಿದೆ ಅಲ್ಲ ನೆಕ್ಕಿಂದು, ಇದೇ ಥರ ಬರುತ್ತೆ. ಸೊ ಫುಲ್ ಸ್ಲೀವ್ಸ್ ಇದೆ, ಇಷ್ಟುದ್ದ ಇದೆ. ಆ್ಯಂಡ್ ಲಾಂಗ್ ಟಾಪ್ ಅಂದರೆ ತುಂಬ ಲಾಂಗ್ ಏನು ಬರಲ್ಲ. ಟಾಪ್ಸ್ ಎಲ್ಲಿಗಿರುತ್ತಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಲೈಕ್ ಹಿಪ್ ಕವರ್ ಆಗುತ್ತೆ ಈ ಟಾಪಲ್ಲಿ. ಮೆಟೀರಿಯಲು ಕೂಡ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಸೊ ಮೆಟೀರಿಯಲ್ ಈ ಥರ ಇದೆ ಇದ್ರದ್ದು. ಇದ್ರ ಪ್ರೈಸ್ ಬಂದುಬಿಟ್ಟು ನಾನು ತರಿಸುವಾಗ 256 ಇತ್ತು, ಇವಾಗ 234 ಆಗಿದೆ. ಲಿಪ್ಸ್ಟಿಕ್ಸ್ ತರಿಸ್ದೆ, ಅಂದರೆ ಇದು ಲಿಪ್ಸ್ಟಿಕ್ಸ್ ತರಿಸ್ದೆ. ಇದು ಆ್ಯಕ್ಚುಲಿ ನಾನು ಡೈಲಿ ವೇರಿಗೆ ಯೂಸ್ ಮಾಡೋಕ್ಕಲ್ಲ, ನಾನು ರೀಲ್ಸ್ ಮಾಡುವಾಗ ಅಥವಾ ಏನಾದರೂ ಈ ಥರ ವಿಡಿಯೋ ಶೂಟ್ಸ್ ಎಲ್ಲ ಮಾಡುವಾಗ ಲಿಪ್ಸ್ಟಿಕ್ ಬೇಕಾಗುತ್ತಲ್ಲ. ಸೊ ಹಾಗಾಗಿ ಬ್ರ್ಯಾಂಡೆಡ್ ಹಾಕಿ ಜಸ್ಟ್ 1 ಅವರ್ ಅಥವಾ 45 ಮಿನಿಟ್ಸ್ ಹಾಕೋದಷ್ಟೇ ನಾನು. ಸೊ ಹಾಗಾಗಿ ಬ್ರ್ಯಾಂಡೆಡ್ ಲಿಪ್ಸ್ಟಿಕ್ಸ್ ಹಾಕೋಕ್ಕಿಂತ ಜಸ್ಟ್ ಇದು ನಾರ್ಮಲ್, ಇದೇನು ಬ್ರ್ಯಾಂಡೆಡ್ ಅಲ್ಲ, ಬಟ್ 1 hour to 45 minutes ಹಾಕ್ಕೊಂಡು ಇರೋಕ್ಕೋಸ್ಕರ ನಾನು ಇದನ್ನು ತರಿಸಿದ್ದು. ಇದು ಆ್ಯಕ್ಚುಲಿ ಸೂಟ್ ಆಗಲ್ಲ ನನಗೆ, ಆದರೆ ಬ್ಲಷ್ ಆಗಿ ಯೂಸ್ ಮಾಡ್ಬೋದು ಅಂತ ಬಿಟ್ಟೆ. ಅದು ಬಿಟ್ಟರೆ ಈ 3 ಕಲರ್ಸು. ಇದರಲ್ಲಿ ನನ್ನ ಫಸ್ಟ್ ಫೇವ್ರೆಟ್ ಇದು, ಅದಾದಮೇಲೆ ಇದು, ಇದು. ಸೊ ಇದು ಏನಷ್ಟು ಸೂಟ್ ಆಗಲ್ಲ ಅನ್ಕೋತೀನಿ. ಇದೇನಷ್ಟು ಸೂಟ್ ಆಗಲ್ಲ ನನ್ನ ಲಿಪ್ಸಿಗೆ, ಬಟ್ ಇದು ಚೆನ್ನಾಗಿ ಸೂಟ್ ಆಗುತ್ತೆ. ಮತ್ತು ಇವೆರಡು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಂತರ ಇದೆ ಶುಗರ್ ಲಿಪ್ಸ್ಟಿಕ್ ಇದೆ, ಲ್ಯಾಕ್ಮಿ ಇದೆ. ಬಟ್ ಈ ಥರ ವೀಡಿಯೋ ಶೂಟ್ಸಿಗೆ ಹಾಕಿ 1 hour 45 minutes ಹಾಕಿ ತೆಗಿಯೋದಲ್ವ. ಸೊ ಹಾಗಾಗಿ ನಾನು ಇದನ್ನು ತರಿಸಿದ್ದೀನಿ ಅಷ್ಟೇ. ಇದ್ರ ಪ್ರೈಸ್ 95 ನಾನು ಕೊಟ್ಟಿದ್ದು, ಇವಾಗಿರೋದು 78 ಇದೆ. ವರ್ತ್ ಅನ್ಕೋತೀನಿ. ಇದು ಮಲ್ಟಿ ಕಲರ್ 4 ಕಲರ್ಸ್ ಇದೆ. ಸೊ ಇದು ವರ್ತ್ ಅನ್ಕೋತೀನಿ. ಇದು 10 on 8, ಬಿಕಾಸ್ ಕ್ವಾಲಿಟಿ ವೈಸ್ ನೋಡೋದಾದರೆ 10 on 8 ಕೊಡಬೇಕಾಗುತ್ತೆ. ಸೊ ಅದರ್ವೈಸ್ ನನಗೆ ಆ 3 ಶೇಡ್ಸ್ ಇಷ್ಟ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇದು ಲಿಪ್ ಲೈನರ್. ಇದು ಆ್ಯಕ್ಚುಲಿ ನನ್ನ ಫೇವ್ರೆಟ್ ಲಿಪ್ ಲೈನರ್. ನಾನು ಫಸ್ಟ್ ಯೂಸ್ ಮಾಡ್ತಿದ್ದ ಬ್ರ್ಯಾಂಡು ಫ್ಯಾಷನ್ ಕಲರು, ಅದರಲ್ಲಿ 14 ಶೇಡ್ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡ್ತಿದ್ದೆ. ಅದು ಆ್ಯಕ್ಚುಲಿ ಪರ್ಫೆಕ್ಟ್ ಮ್ಯಾಚ್ ನನಗೆ. ಬಟ್ ನನಗೆ ಆ್ಯಕ್ಚುಲಿ ಡಾರ್ಕ್ ಲಿಪ್ ಲೈನರ್ಸ್ ಸೂಟ್ ಆಗುತ್ತೆ ನನ್ನ ಫೇಸಿಗೆ. ಡಾರ್ಕ್ ಬ್ರೌನ್, ಚಾಕ್ಲೇಟ್ ಬ್ರೌನ್ ಆ ಥರದ್ದು ಸೂಟ್ ಆಗುತ್ತೆ. ಸೊ ಹಾಗಾಗಿ ಇದು ತರಿಸ್ದೆ. ಈ ಸತಿ ತರಿಸಿರೋದು ನಾನು ಮಾರ್ಸಿಂದು. ಇದು ಮೀಶೋ ಅಲ್ಲಿ ಮಾಲ್ ಅಂತ ಇರುತ್ತೆ, ಒಂದು ಕೆಳಗಡೆ ಒಂದು ಬ್ಲೂ ಕಲರ್ ಮಾಲ್ ಅಂತ. ಸೊ ಆ ಪ್ರಾಡಕ್ಟ್ಸ್ ಎಲ್ಲ ಪ್ರೀಮಿಯಂ ಪ್ರಾಡಕ್ಟ್ಸ್ ಇರುತ್ತೆ, ತುಂಬ ಹೈ ಕ್ವಾಲಿಟಿಡ್ ಪ್ರಾಡಕ್ಟ್ ಇರುತ್ತೆ. ಸೊ ಹಾಗಾಗಿ ಇದೊಂದು ಲಿಪ್ ಲೈನರ್ ತರಿಸ್ದೆ. ಇದ್ರ ಶೇಡು ಅಷ್ಟೇ ತುಂಬ ತುಂಬ ಒಂಥರ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತಿದು. ಈ ಶೇಡ್ ಬರುತ್ತೆ. ಸೊ ಇದಕ್ಕೆ ನಂದು ಆ್ಯಕ್ಚುಲಿ ಇವಾಗ ನಾನು ಹಾಕಿರೋದು ಯಾಕಂದರೆ ತೋರ್ಸೋಕ್ಕೆ ನಿಮಗೆ, ಈ ಬ್ರೌನ್ ಲಿಪ್ ಲೈನರ್ ಹಾಕಿ ನನ್ನ ಹತ್ರ ಒಂದು ಲ್ಯಾಕ್ಮಿದು ನ್ಯೂಡ್ ಲಿಪ್ಸ್ಟಿಕ್ ಇದೆ, ಅದನ್ನು ಇನ್ನರ್ ಕಾರ್ನರಿಗೆ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು 10 on 10 ಕೊಡ್ತೀನಿ ರೇಟಿಂಗ್ಸು. ಚೆನ್ನಾಗಿದೆ, ಇದು ನನ್ನ ಫೇವ್ರೆಟ್ ಲಿಪ್ ಲೈನರ್. ಪ್ರೈಸ್ ಬಂದುಬಿಟ್ಟು ನಾನು ಕೊಟ್ಟಾಗ 68 ಇತ್ತು, ಇವಾಗ ಕಮ್ಮಿ ಆಗಿದೆ, 51 ಆಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಪೋರ್ಟ್ಸ್ ಕ್ಯಾಶುಯಲ್ ಶೂಸ್ ತರಿಸಿದ್ದೀನಿ. ಇದು ಆ್ಯಕ್ಚುಲಿ ಸೂಪರಾಗಿದೆ. ಲೈಕ್
ಲಾಂಗ್ ವೈಡ್ ಲೆಂತ್ ಜೀನ್ಸ್ ಹಾಕಿ ಈ ಶೂಸ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇಷ್ಟು ಹೈಟ್, ಇಷ್ಟು ಹೀಲ್ಸ್ ಕೂಡ ಇದೆ ಇದರಲ್ಲಿ. ಸೊ ಯಾ, ಇದು ನಂದು ಥರ್ಡ್ ಫೇವ್ರೆಟ್, ನಾನು ತರಿಸಿರೋದ್ರಲ್ಲಿ ಥರ್ಡ್ ಫೇವ್ರೆಟು. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ನಾನು ಕೊಟ್ಟಾಗ 320 ಇತ್ತು, ಈಗ 281 ಆಗಿದೆ. ಸೊ ಇದು ಸೈಜ್ 8 ಆ್ಯಂಡ್ ನಾನು ಸ್ಲಿಪ್ಪರ್ ತೋರಿಸಿದ್ನಲ್ಲ ಅದು 8. ಇದು 10/10 ಸೈಜು ಎಲ್ಲ ಪರ್ಫೆಕ್ಟ್ ಆಗಿದೆ ನನಗೆ. ಸೊ 8 ಸೈಜ್ ನಾನು ತರಿಸಿದ್ದು. ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ನೋಡೋದಾದರೆ ಡೀಸೆಂಟ್ ಆಗಿದೆ. ಬ್ಲ್ಯಾಕ್, ವೈಟ್ ಮತ್ತು ಬೇಬಿ ಪಿಂಕ್ ಥರ ಬರುತ್ತೆ, ಚೆನ್ನಾಗಿದೆ ಇದು. ನೆಕ್ಸ್ಟ್ ಬಂದುಬಿಟ್ಟು ಕ್ಲಚರ್ಸ್ ತರಿಸಿದ್ದೆ. ಇದು ಆ್ಯಕ್ಚುಲಿ ಪ್ಯಾಕ್ ಆಫ್ 4. ನಾನು ಇಷ್ಟು ಕಮ್ಮಿ ಪ್ರೈಸಿಗೆ ಕ್ಲಿಪ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಆ್ಯಂಡ್ ಇಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿ 3 ಕ್ಲಿಪ್ಸು. ಇನ್ನೊಂದು ಇದೆ, ಅದು ನಾನು ಇವಾಗ ಯೂಸ್ ಮಾಡ್ತಿದ್ದೀನಿ, ಅದಲ್ಲೇ ಇಟ್ಬಿಟ್ಟೆ. ಸೊ ಅದು ಬಂದುಬಿಟ್ಟು ಸೇಮ್ ನಂದು ಲಿಪ್ ಲೈನರ್ ಕಲರ್ ಇದೆ, ಬ್ರೌನ್ ಕಲರು. ನೆಕ್ಸ್ಟ್ ಇದು ಬ್ಲ್ಯಾಕ್, ಇದೊಂಥರ ಲೈಟ್ ಬ್ರೌನ್ ಕಲರ್ ಇದೆ. ಆ್ಯಂಡ್ ಇದು ಕ್ರೀಮ್ ಕಲರ್. ಇದು ವೈಟ್ ಅಲ್ಲ, ಕ್ರೀಮು. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ ನನಗೆ, ವೈಟ್ ಕಾಣಿಸ್ತಿದೆ ಅನಿಸುತ್ತೆ, ಬಟ್ ಇದು ಕ್ರೀಮ್ ಕಲರ್ ಇದೆ. ನಾನು ತರಿಸುವಾಗ ಇದ್ರ ಪ್ರೈಸ್ 120 ಇತ್ತು, ಇವಾಗ 106 ಆಗಿದೆ. ಸೊ ಯಾ, ನಾನು ಆ್ಯಕ್ಚುಲಿ ಇವಾಗ ಒಂದೇ ಕ್ಲಿಪ್ ಯೂಸ್ ಮಾಡ್ತಿರೋದು, ಅದು ಡಾರ್ಕ್ ಬ್ರೌನ್. ನಾನೇನು ಹೇಳಿದ್ನಲ್ಲ ಅದು ಮುರಿದ ಮೇಲೆ ಇದು ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಕ್ಲಿಪ್ಸ್ ಎಲ್ಲ ನಾನು ಬೇಗ ಮುರಿದಾಕೋದು ಜಾಸ್ತಿ. ಇನ್ನೂ 2 ಪ್ರಾಡಕ್ಟ್ಸ್ನ ಬುಕ್ ಮಾಡಿದ್ದೀನಿ, ಅದಿನ್ನೂ ಬಂದಿಲ್ಲ. ಅದು ಬಂದ ಮೇಲೆ ಬೇಕಾದರೆ ನಾನೊಂದು ಶಾರ್ಟ್ಸಿಗೆ ವಿಡಿಯೋ ಮಾಡಿ ಹಾಕ್ತೀನಿ. ಅದು ಯಾವುದೇದಂದರೆ, ಒಂದು ನನ್ನ ಮಿರರಿಗೆ ಹಾಕೋಣ ಅಂತ ಒಂದು ಆರ್ಟಿಫಿಷಿಯಲ್ ಲೀವ್ಸು, ನಾನು ಫೋಟೋಸ್ ಹಾಕ್ತೀನಿ ಇಲ್ಲಿ, ಆರ್ಟಿಫಿಷಿಯಲ್ ಲೀವ್ಸು ಮತ್ತು ಒಂದು LED ಲೈಟ್ ಥರ, ಈ ಥರ ಗೋಡೆ ಸೈಡಿಗೆ ಹಾಕೋದು ಬರುತ್ತೆ, ಬ್ಲೂ ಲೈಟ್. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಈ ಥರ ವೀಡಿಯೋಸಲ್ಲೆಲ್ಲ ನೋಡ್ತಿದ್ದೆ, ಬಟ್ ನಾನು ಫುಲ್ಲು 4 ಸೈಡ್ಸಿಗೂ ಏನು ತರಿಸಿಲ್ಲ, ಜಸ್ಟ್ ಒಂದು ಸೈಡ್ ಹಾಕಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಬುಕ್ ಮಾಡಿದ್ದೀನಿ. ಅದು ಇನ್ನೂ ಬಂದಿಲ್ಲ, ಮೇ ಬಿ ನಾಳೆ ನಾಡಿದ್ರಲ್ಲಿ ಬರ್ಬೋದು. ಬಂದಿದ್ದೆ ನಾನೊಂದು ಶಾರ್ಟ್ ವಿಡಿಯೋ ಮಾಡಿ ಅದ್ರದ್ದು ರಿವ್ಯೂನ ಕೊಡ್ತೀನಿ. ಇದಿಷ್ಟು ನನ್ನ ಮೀಶೋ ಹಾಲ್ ಆಗಿತ್ತು. 11 ಪ್ರಾಡಕ್ಟ್ಸ್ನ ನಾನು ನಿಮಗೆ ತೋರಿಸಿದ್ದೀನಿ. ಎಲ್ಲ ತೋರಿಸಿದ್ನ ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ ನಾನು. ಅದೇ ಇನ್ನು 2 ಬರಬೇಕು, ಅದು ಬಂದಿದ್ದೆ ನಾನು ನಿಮಗೆ ಖಂಡಿತ ಅಪ್ಡೇಟ್ ಮಾಡ್ತೀನಿ. ಇಷ್ಟು ನನ್ನ ಮೀಶೋ ಹಾಲ್ ವಿಡಿಯೋ ಆಗಿತ್ತು. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ನಾನು ತೋರಿಸಿರೋ ಪ್ರತಿಯೊಂದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ದಟ್ ನಿಮಗೆ ಯಾವುದಾದ್ರೂ ನೀಡಿರೋ ವಸ್ತು ಆಗಿದ್ರೆ ಯು ಗೈಸ್ ಕ್ಯಾನ್ ಬೈ ದೇರ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಅಭಿ ಪವನ್ ಯೂಟ್ಯೂಬ್ ಚಾನಲ್. Thank you so much for watching. Take care. Bye.